ಅತ್ತ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕೌಂಟಿಂಗ್ ಆರಂಭ ಆಗಿದೆ. ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ ಅನ್ನೋ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಹೋಗೋಣ. ಅತ್ತ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಂಚೆ ಮತಗಳ ಕೌಂಟಿಂಗ್ ಶುರುವಾಗಿದೆ. ಕಣಿವೆ ರಾಜ್ಯದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಈಗ ಅಂಚೆ ಮತಗಳಲ್ಲಿ ಎನ್ಸಿ ಮತ್ತು ಬಿಜೆಪಿ ಸಮಬಲದ ಹೋರಾಟವನ್ನ ನಡೆಸ್ತಾ ಇದ್ದಾವೆ. ಆರಂಭಿಕ ಹಂತದಲ್ಲೇ ಎರಡು ಪಕ್ಷಗಳ ಮಧ್ಯೆ ಪೈಪೋಟಿ ಶುರುವಾಗಿದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಕಾಂಗ್ರೆಸ್ ಪಡೆಗೆ ಅಲ್ಪ ಹಿನ್ನಡೆಯಾಗಿದೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಈಗ ಮತ ಎಣಿಕೆ, ಅಂಚೆ ಮತ ಎಣಿಕೆ ಆರಂಭ ಆಗಿದೆ. ಗಮನಿಸ್ತಾ ಇದ್ದೀವಿ, ಕಣಿವೆ ರಾಜ್ಯದಲ್ಲಿ ಅಂಚೆ ಮತಗಳ ಎಣಿಕೆ ಆರಂಭ ಆಗಿದೆ. ಆದರೆ ಎಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಎನ್ಸಿ ಮತ್ತು ಬಿಜೆಪಿ ಸಮಬಲದ ಹೋರಾಟವನ್ನ ನಡೆಸ್ತಾ ಇದ್ದಾವೆ. ಎನ್ಸಿ ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ, ಎನ್ಸಿ ಮತ್ತು ಬಿಜೆಪಿ ಸಮಬಲದ ಹೋರಾಟವನ್ನ ಈಗ ಅಂಚೆ ಮತಗಳ ಎಣಿಕೆಯಲ್ಲಿ ನಡೆಸ್ತಾ ಇರುವಂಥದ್ದು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಮುಂದೆ ಏನಾಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಆರಂಭಿಕ ಹಂತದಲ್ಲಿ ಎರಡೂ ಪಕ್ಷಗಳ ನಡುವೆ ದೊಡ್ಡ ಒಂದು ಸಮಬಲದ ಹೋರಾಟ ನಡೀತಾ ಇರುವಂಥದ್ದು. ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅಥವಾ ಬಿಜೆಪಿ ಹಿಂದೆ ಬೀಳುತ್ತಾ, ಎನ್ ಸಿ ಪಾರ್ಟಿ ಹಿಂದೆ ಬೀಳುತ್ತಾ ಅನ್ನೋ ಕುತೂಹಲ ಇದೆ. ಅಂಚೆ ಮತಗಳ ಎಣಿಕೆಯಲ್ಲಿ ಕಾಂಗ್ರೆಸ್ ಪಡೆಗೆ ಅಲ್ಪ ಹಿನ್ನಡೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಈಗ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಅಂದರೆ ಈ ರಾಜ್ಯದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಕೆಲವೊಂದಿಷ್ಟು ಸಮೀಕ್ಷೆಗಳು ಹೇಳ್ತಾ ಇರೋ ಪ್ರಕಾರ, ಎಕ್ಸಿಟ್ ಪೋಲ್ನ ಪ್ರಕಾರ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಅದರಲ್ಲೂ 370 ರದ್ದಿನ ನಂತರ ಮೊದಲ ಒಂದು ಚುನಾವಣೆ ಇದು, ನಡೀತಾ ಇರುವಂಥ ಚುನಾವಣೆ. ಬಿಜೆಪಿ ಕಡೆಗೇನೆ ಹೆಚ್ಚು ಜನ ಒಲಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅಂದರೆ ಸರ್ವೆಗಳು ಹೇಳೋ ಪ್ರಕಾರ ಇಲ್ಲಿ ಬಿ ಜೆ ಪಿ ಅಷ್ಟಕ್ಕಷ್ಟೇ, ಕಾಂಗ್ರೆಸ್ ಕೂಡ ಅಷ್ಟಕ್ಕಷ್ಟೇ, ಎನ್ ಸಿ ಕೂಡ ಅಷ್ಟಕ್ಕಷ್ಟೇ, ಒಟ್ಟಾರೆಯಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇದ್ದಾವೆ. ಆದರೆ ಎಕ್ಸಿಟ್ ಪೋಲ್ನ ಭವಿಷ್ಯ ಸುಳ್ಳಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ.